ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಜ್ಞಾನ ಸೇತು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಸ್ಟಡಿ ಮಟೀರಿಯಲ್ನ ಡೆವಲಪ್ ಮಾಡ್ತಾ ಇರುವ ಕಾರಣದಿಂದ ಕರೆಂಟ್ ಅಫೇರ್ಸ್ ಅಪ್ಡೇಟ್ನಲ್ಲಿ ಸ್ವಲ್ಪ ಡಿಲೇ ಆಗಿತ್ತು. ಬಟ್ ನಥಿಂಗ್ ಟು ವರಿ. ಮ್ಯಾಕ್ಸಿಮಮ್ 1 or 2 ಡೇಸಲ್ಲಿ ಏನೇನು ಬ್ಯಾಕ್ ಡೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಜ್ಞಾನ ಸೇತು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ಎಲ್ಲ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂಡ್ ಕರೆಂಟ್ ಅಫೇರ್ಸ್ ಅನ್ನು ಒಳಗೊಂಡಂತೆ ಸ್ಟಡಿ ಮಟೀರಿಯಲ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾವೆ. ಇದರಲ್ಲಿ 2 ಸಬ್ಜೆಕ್ಟ್, ಸೈನ್ಸ್ ಮತ್ತೆ ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ನಾನೇ ಇನ್ವಾಲ್ವ್ ಆಗಿರುವ ಕಾರಣದಿಂದ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಸ್ವಲ್ಪ ಡಿಲೇ ಆಗಿರುತ್ತೆ. ಅಂಡ್ ಆಲ್ಮೋಸ್ಟ್ ನಾನು 2 ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಇನ್ಮೇಲೆ ಯಾವುದೇ ಡಿಲೇ ಆಗೋದಿಲ್ಲ. ಅಂಡ್ ಮಿಕ್ಕಿದ ಎಲ್ಲ ಸಬ್ಜೆಕ್ಟ್ಸ್ ಅನ್ನ ಜ್ಞಾನಗಂಗೋತ್ರಿ ಸಂಸ್ಥೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅದನ್ನ ತಯಾರಿ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಕ್ವಿಕ್ ರಿವಿಷನ್ ಅಥವಾ ಸರಳೀಕರಣಗೊಂಡಿರ್ತಕ್ಕಂಥ ಒಂದು ಮೆಟೀರಿಯಲ್ ಅನ್ನು ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೇವೆ. ಈ ಒಂದು ಅಪ್ಡೇಟ್ ನೊಂದಿಗೆ ಇವತ್ತಿನ ಸಂಚಿಕೆ ಅಂದ್ರೆ 861 ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದು 1ನೇ ಮೇ 2025ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಯಾವ 2 ಬ್ಯಾಂಕ್ಗಳನ್ನು ವಿಲೀನಗೊಳಿಸಿ ಏಕೀಕೃತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನು ರಚಿಸಲಾಯಿತು? ದ ಯೂನಿಫೈಡ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಾಸ್ ಫೌಂಡ್ ಬೈ ಅಮಾಲ್ಗಮೇಷನ್ ಆಫ್ ವಿಚ್ 2 ಬ್ಯಾಂಕ್ಸ್? ಕೇಂದ್ರ ಸರ್ಕಾರ ಒಂದು ಹೊಸ ಇನಿಷಿಯೇಟಿವ್ ಅಥವಾ ಹೊಸ ಒಂದು ವಿಷನ್ ಅನ್ನ ತಂದಿರುತ್ತೆ. ಅದೇನು ಅಂದ್ರೆ 1 state 1 RRB ಅಂತ ಹೇಳ್ತೇವೆ. ಅಂದ್ರೆ ಒಂದು ರಾಜ್ಯದಲ್ಲಿ ಒಂದೇ RRB ಇರಬೇಕಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ತಂದಿರುತ್ತೆ. ಈ ಒಂದು ಕಾನ್ಸೆಪ್ಟ್ ನ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರೀಜನಲ್ ರೂರಲ್ ಬ್ಯಾಂಕ್ಗಳನ್ನ ಕ್ಲಬ್ ಮಾಡಿ ಒಂದೇ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಾಗಿದ್ರೆ ಯಾವ 2 ಬ್ಯಾಂಕ್ಗಳನ್ನ ಇಲ್ಲಿ ವಿಲೀನಗೊಳಿಸ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇವೆರಡನ್ನ ಮರ್ಜ್ ಮಾಡುವ ಮುಖಾಂತರ ಏಕೀಕೃತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನ ನಮ್ಮ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹೊಸದಾಗಿ ಬರ್ತಕ್ಕಂಥ RRB ಅಂದ್ರೆ ಯಾವುದೇ ಬ್ರಾಂಚ್ ಹೋದ್ರೂ ಕೂಡ ನಿಮಗೆ ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ ನಮ್ಮ ಕರ್ನಾಟಕದ ಯಾವುದೇ ಬ್ರಾಂಚ್ ಹೋದ್ರೂ ಕೂಡ ಇನ್ಮೇಲೆ ಒಂದೇ ಟೈಟಲ್ ಇರುತ್ತೆ. ಆ ಟೈಟಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಯೂನಿಫೈಡ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಥವಾ ಏಕೀಕೃತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತೇವೆ. ಈ ಒಂದು ಬ್ಯಾಂಕ್ ಅನ್ನ 2 ಪ್ರೀವಿಯಸ್ RRBs ಗಳನ್ನ ಮರ್ಜ್ ಮಾಡುವ ಮುಖಾಂತರ ಮಾಡಿರ್ತಾರೆ. ಅದನ್ನು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುತ್ತೆ. ಆ 2 ಬ್ಯಾಂಕ್ಸ್ ಯಾವ್ದು ಅಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಒಂದಾಗಿರುತ್ತೆ, ಇನ್ನೊಂದನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳ್ತೇವೆ. ಇವೆರಡನ್ನ ಕ್ಲಬ್ ಮಾಡುವ ಮುಖಾಂತರ ಒಂದೇ RRB ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಉದ್ದೇಶವಾಗಿರುತ್ತೆ. ಇದನ್ನೇನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಅಲೈನ್ಸ್ ವಿತ್ 1 state 1 RRB ಪಾಲಿಸಿ. ಅಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಒಂದು ರಾಜ್ಯ ಒಂದು RRB ನೀತಿ ಏನಿದೆ ಇದರೊಂದಿಗೆ ಹೊಂದಾಣಿಕೆ ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಟ್ ಏಮ್ಡ್ ಅಟ್ ಕನ್ಸಾಲಿಡೇಟಿಂಗ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಫಾರ್ ಬೆಟರ್ ಎಫಿಷಿಯನ್ಸಿ ಅಂಡ್ ಸರ್ವಿಸ್ ಡೆಲಿವರಿ. ಅಂದ್ರೆ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತಮ ದಕ್ಷತೆ ಮತ್ತೆ ಸೇವಾ ವಿತರಣೆಗಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಏಕೀಕರಣ ಮಾಡುವ ಉದ್ದೇಶದಿಂದ ಈ ಒಂದು ಅಮಾಲ್ಗಮೇಷನ್ ಮಾಡ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ RRB ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಬೆಳ್ಳಾರಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಇದರ ಬಿಸ್ನೆಸ್ ಟರ್ನ್ ಓವರ್ ಎಷ್ಟಿರುತ್ತೆ ಅಂದ್ರೆ 1,04,851 crores ಅಷ್ಟು ಇದರ ಬಿಸ್ನೆಸ್ ಟರ್ನ್ ಓವರ್ ಇರುತ್ತೆ. ಇದರ ಬ್ರಾಂಚಸ್ ಅಂದ್ರೆ ಒಟ್ಟು ಶಾಖೆಗಳು ನಮ್ಮ ಕರ್ನಾಟಕದಲ್ಲಿ ಎಷ್ಟಿರುತ್ತೆ ಅಂದ್ರೆ 1,751 ಶಾಖೆಗಳನ್ನ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನೋಡಬಹುದಾಗಿರುತ್ತೆ. ಇದರ ಓನರ್ಶಿಪ್ ಸ್ಟ್ರಕ್ಚರ್ ಅನ್ನ ನಾವು ನೋಡೋದಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರ 50% ಓನರ್ಶಿಪ್ ಅನ್ನ ಹೊಂದಿರುತ್ತೆ. ಸ್ಟೇಟ್ ಗವರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ 15% ಓನರ್ಶಿಪ್ ಅನ್ನ ಹೊಂದಿರುತ್ತೆ. ಮತ್ತೆ ಕೆನರಾ ಬ್ಯಾಂಕ್ 35% ಸ್ಟೇಕ್ಸ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಲೀಡರ್ಶಿಪ್ ಯಾರು ಇದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಾರೆ ಅಂದ್ರೆ ಶ್ರೀಕಾಂತ್ ಎಂ ಬಂಡಿವಾಡ್ ಅಂತ ಹೇಳ್ತೇವೆ. ಇವರು KVGB ಯಲ್ಲಿ ಫಾರ್ಮರ್ ಹೆಡ್ ಆಗಿರ್ತಾರೆ, ಅಂದ್ರೆ ಮಾಜಿ ಮುಖ್ಯಸ್ಥರಾಗಿರ್ತಾರೆ. ಇವರನ್ನ ಈಗ ಈ ಒಂದು ಏಕೀಕೃತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈಗ
RRBಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇತಿಹಾಸ ಅಥವಾ ಹಿಸ್ಟ್ರಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ದಿ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಫಸ್ಟ್ ಎಸ್ಟಾಬ್ಲಿಷ್ಡ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಇನ್ 1975 1975ರಲ್ಲಿ ಈ ಒಂದು RRB ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡುತ್ತೆ. 196 RRBs were functioning across India, including 13 in Karnataka. ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ 196 ನೇಮ್ಸ್ಗಳಲ್ಲಿ, ಅಂದರೆ ನಾನು ಬ್ರಾಂಚಸ್ ಬಗ್ಗೆ ಹೇಳ್ತಾ ಇಲ್ಲ, 196 ಶೀರ್ಷಿಕೆಗಳಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳು ಫಂಕ್ಷನ್ ಮಾಡ್ತಾ ಇದ್ವು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ 13 ರೀತಿಯ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳು ಫಂಕ್ಷನ್ ಮಾಡ್ತಾ ಇತ್ತು. ಸೊ ಟು ಫರ್ದರ್ ಸ್ಟ್ರೆಂಥನ್, ಅಂದರೆ ಇಷ್ಟೆಲ್ಲ ಬೇರೆ ಬೇರೆ ಟೈಟಲ್ಸ್ಗಳ ಮುಖಾಂತರ ಇರ್ತಕ್ಕಂಥ ಬ್ರಾಂಚ್ಗಳನ್ನು ಮತ್ತೆ ಸ್ಟ್ರೆಂಥನ್ ಮಾಡಲಿಕ್ಕೆ ಅಥವಾ ಬಲಗೊಳಿಸಲಿಕ್ಕೆ ಫಸ್ಟ್ ಫೇಸ್ ಆಫ್ ಅಮಾಲ್ಗಮೇಷನ್ 2005ರಲ್ಲಿ ಪ್ರಾರಂಭವಾಗುತ್ತೆ. 2005 ಅಲ್ಲಿ ಫಸ್ಟ್ ಫೇಸ್ ಆಫ್ ಅಮಾಲ್ಗಮೇಷನ್ ಪ್ರಾರಂಭ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಂಬರ್ ಆಫ್ RRB ಸಾಕಷ್ಟು ಕಡಿಮೆ ಆಗುತ್ತೆ. ಸೊ ಎಷ್ಟು ಕಡಿಮೆ ಆಗುತ್ತೆ ಅಂದ್ರೆ ಇಟ್ ಕೇಮ್ ಡೌನ್ ಟು 43 ವಿತ್ ಓನ್ಲಿ 2 ರಿಮೈನಿಂಗ್ ಇನ್ ಕರ್ನಾಟಕ. ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ 43 ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ಅದು ಡ್ರಾಪ್ ಡೌನ್ ಆಗುತ್ತೆ. ಅಂಡ್ ನಮ್ಮ ಕರ್ನಾಟಕದಲ್ಲಿ 2 ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ಆ 2 ಕೂಡ ಮರ್ಜ್ ಮಾಡಿ ಅದನ್ನ ಒಂದು ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಟ್ ಪ್ರೆಸೆಂಟ್ ಅಕ್ರಾಸ್ ಇಂಡಿಯಾ, ನಮ್ಮ ಭಾರತ ದೇಶದಾದ್ಯಂತ 43 ರೀಜನಲ್ ರೂರಲ್ ಬ್ಯಾಂಕ್ಸ್ಗಳನ್ನ 28ಗೆ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಅಂಡ್ ಇನ್ ಕರ್ನಾಟಕ ದೇರ್ ಇಸ್ ಓನ್ಲಿ ಒನ್ ರೀಜನಲ್ ರೂರಲ್ ಬ್ಯಾಂಕ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಇನ್ನು ಮುಂದೆ ಒಂದೇ ಒಂದು ರೀಜನಲ್ ರೂರಲ್ ಬ್ಯಾಂಕ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಒನ್ ಸ್ಟೇಟ್ ಒನ್ RRB ಪಾಲಿಸಿ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಇಟ್ಸ್ ಅ ಮೇಜರ್ ಬ್ಯಾಂಕಿಂಗ್ ರಿಫಾರ್ಮ್ ಇಂಟ್ರೊಡ್ಯೂಸ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಅಂದ್ರೆ ಭಾರತ ದೇಶದ ಹಣಕಾಸು ಸಚಿವಾಲಯದ ವತಿಯಿಂದ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕಿಂಗ್ ಸುಧಾರಣೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರೀಜನಲ್ ರೂರಲ್ ಬ್ಯಾಂಕ್ಸ್ ಗಳನ್ನ ಅಮಾಲ್ಗಮೇಷನ್ ಮಾಡಿ ಅದರ ಎಫಿಷಿಯನ್ಸಿ ಅಂದ್ರೆ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡತಕ್ಕಂಥದ್ದು ಇದರ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ, ಸೊ ದಿಸ್ ಇನಿಷಿಯೇಟಿವ್ ಈಸ್ ಮೇನ್ಲಿ ಏಮ್ಡ್ ಅಟ್ ಸ್ಟ್ರೀಮ್ ಲೈನಿಂಗ್ ರೂರಲ್ ರೀಜನಲ್ ಬ್ಯಾಂಕಿಂಗ್ ಫಂಕ್ಷನಿಂಗ್. ಅಂದ್ರೆ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಫಂಕ್ಷನಿಂಗ್ ಏನಿರುತ್ತೆ ಅಂದ್ರೆ ಅದರ ಕಾರ್ಯಗಳೇನಿರುತ್ತೆ ಅದನ್ನ ಸ್ಟ್ರೀಮ್ ಲೈನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಆಪರೇಷನ್ಸ್ ಆಗಿರ್ಬೋದು, ಎಫಿಷಿಯನ್ಸಿ ಆಗಿರ್ಬೋದು, ಇವನ್ ಕಾಸ್ಟ್ ಅಂದ್ರೆ ವೆಚ್ಚಗಳನ್ನ ಕಡಿತ ಮಾಡ್ತಕ್ಕಂಥದ್ದು, ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಅದು ಕೊಡ್ತಾ ಇರ್ತಕ್ಕಂಥ ಹಣಕಾಸಿನ ಸೇವೆಗಳನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುತ್ತೆ. ಸೊ ಈಗ ಸ್ಪಾನ್ಸರ್ಡ್ ಬ್ಯಾಂಕ್ಸ್ ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂದ್ರೆ ಅದರಲ್ಲಿ ಸಾಕಷ್ಟು ನಾವು ಪ್ರಾಯೋಜಿತ ಬ್ಯಾಂಕ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಈಚ್ ಯೂನಿಫೈಡ್ RRB ಈಸ್ ಬ್ಯಾಕ್ಡ್ ಬೈ ಅ ಸಿಂಗಲ್ ಸ್ಪಾನ್ಸರ್ ಬ್ಯಾಂಕ್. ಅಂದ್ರೆ ಮುಂಚೆ ತರ ಸೊ ಅನೇಕ ಬ್ಯಾಂಕುಗಳು ಒಂದು RRBಗೆ ಸ್ಪಾನ್ಸರ್ ಮಾಡ್ತಾ ಇತ್ತು. ಬಟ್ ಅದಕ್ಕೆ ಈಗ ವ್ಯತಿರಿಕ್ತವಾಗಿ ಪ್ರತಿಯೊಂದು RRBಯಲ್ಲಿ ಒಂದೇ ಪ್ರಾಯೋಜಿಕ ಬ್ಯಾಂಕಿನಿಂದ ಅದು ಬೆಂಬಲಗೊಳ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಸೊ ಈಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ರಾಜ್ಯ ಮಾಪನದಲ್ಲಿ ಕೇರ್ ಎಡ್ಜ್ ರೇಟಿಂಗ್ಗಳು ಬಳಸುವ ಸೂಚಕವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉಲ್ಲೇಖಿಸಲಾಗಿಲ್ಲ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಮೆನ್ಷನ್ಡ್ ಆಸ್ ಅನ್ ಇಂಡಿಕೇಟರ್ ಯೂಸ್ಡ್ ಬೈ ಕೇರ್ ಎಡ್ಜ್ ರೇಟಿಂಗ್ ಇನ್ ಸ್ಟೇಟ್ ಇವ್ಯಾಲ್ಯೂಯೇಷನ್. ಅಂದ್ರೆ ಒಂದು ರಾಜ್ಯ ಎಷ್ಟರ ಮಟ್ಟಿಗೆ ಪ್ರಗತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನ ಈ ಕೇರ್ ಎಡ್ಜ್ ವತಿಯಿಂದ ಬಿಡುಗಡೆ ಮಾಡಲಾಗುತ್ತೆ. ಸೊ ಇವರು ಒಂದು ರಾಜ್ಯ ಎಷ್ಟರ ಮಟ್ಟಿಗೆ ಪ್ರಗತಿ ಆಗಲಿದೆ ಅನ್ನೋದಕ್ಕೆ ಕೆಲವೊಂದು ಸೂಚಕಗಳನ್ನ ಅವರು ಸ್ಟಡಿ ಮಾಡ್ತಾರೆ. ಆ ಸೂಚಕಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಅವರು ಯಾವುದನ್ನ ಕನ್ಸಿಡರ್ ಮಾಡೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವರು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಥವಾ ತಾಂತ್ರಿಕ ಪ್ರಗತಿಯನ್ನ ಅವರು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವರು ಸಾಮಾಜಿಕ, ಪರಿಸರ, ಆಡಳಿತ ಈ ಮೂರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನ ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಮಾಡಲಿಕ್ಕೆ ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಒಂದು ಪ್ರಶ್ನೆಯನ್ನ ನಾವು ಚರ್ಚೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಕರ್ನಾಟಕ ಈಸ್ ಅಮಾಂಗ್ ದಿ ಇಂಡಿಯಾಸ್ ಟಾಪ್
ಟಾಪ್ 3 ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅಗ್ರ 3 ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದು ಅತ್ಯುತ್ತಮ ಪ್ರದರ್ಶನ ನೀಡುವ ರಾಜ್ಯಗಳಲ್ಲಿ ಕರ್ನಾಟಕ ಟಾಪ್ 3 ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕ ಬಿಕಮ್ಸ್ ಇಂಡಿಯಾಸ್ ಟಾಪ್ 3 ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ಸ್. ಸೊ ಈ ಒಂದು ರೇಟಿಂಗ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಕೇರ್ ಎಡ್ಜ್ ರೇಟಿಂಗ್ಸ್ ವತಿಯಿಂದ ಕೊಟ್ಟಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ರ್ಯಾಂಕಿಂಗ್ ಅನ್ನ ಅವ್ರು ಮಾಡಲಿಕ್ಕೆ ಕನ್ಸಿಡರ್ ಮಾಡಿರ್ತಕ್ಕಂಥ ಇಂಡಿಕೇಟರ್ಸ್ ಯಾವುದು ಅಂದ್ರೆ ಎಕನಾಮಿಕ್, ಅಂದ್ರೆ ಆ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಫಿಸ್ಕಲ್ ಅಥವಾ ವಿತ್ತೀಯ, ಅದಾದ್ಮೇಲೆ ಫಿನಾನ್ಷಿಯಲ್, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿರ್ತಕ್ಕಂಥ ಮೂಲ ಸೌಕರ್ಯ, ಸೋಷಿಯಲ್ ಅಂದ್ರೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಫ್ಯಾಬ್ರಿಕ್ ಹೇಗಿರುತ್ತೆ, ಅದಾದ್ಮೇಲೆ ಗವರ್ನೆನ್ಸ್ ಅಥವಾ ಆಡಳಿತ, ಅಂಡ್ ಎನ್ವೈರನ್ಮೆಂಟಲ್ ಇಂಡಿಕೇಟರ್ಸ್ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸೂಚಕಗಳು. ಸೊ ಈ ರೀತಿಯ ಎಲ್ಲ ಸೂಚಕಗಳನ್ನ ಒಳಗೊಂಡಂತೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಟಾಪ್ 3 ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಮಹಾರಾಷ್ಟ್ರ ಇಸ್ ಇನ್ ದ ಫಸ್ಟ್ ಪೊಸಿಷನ್, ಗುಜರಾತ್ ಇಸ್ ಇನ್ ದ ಸೆಕೆಂಡ್ ಪೊಸಿಷನ್ ಅಂಡ್ ಕರ್ನಾಟಕ ಇಸ್ ಇನ್ ಥರ್ಡ್ ಪೊಸಿಷನ್ ಅಲ್ಲಿ ನಮ್ಮ ಕರ್ನಾಟಕವನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಮಾಡಲಿಕ್ಕೆ ಅವರು 50 ಇಂಡಿಕೇಟರ್ಸ್ ಅನ್ನ ಕನ್ಸಿಡರ್ ಮಾಡಿ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಸಣ್ಣ ರಾಜ್ಯಗಳನ್ನ ತೆಗೆದುಕೊಂಡಾಗ ಗೋವಾ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ನಮ್ಮ ಕರ್ನಾಟಕದ ಬಗ್ಗೆ ಎಕನಾಮಿಕ್ ಔಟ್ಪುಟ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಗವರ್ನೆನ್ಸ್ ಏನಿದೆ, ಸೊ ಈ ಒಂದು ಇಂಡಿಕೇಟರ್ಸ್ ನಲ್ಲಿ ಉತ್ತಮವಾಗಿ ಇರತಕ್ಕಂಥ ಒಂದು ಮಾಹಿತಿಯನ್ನ ಸೊ ಈ ಒಂದು ರ್ಯಾಂಕಿಂಗ್ ನ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ನಡೆಯಿತು? ವೆನ್ ವಾಸ್ ದ ಫಸ್ಟ್ ಸೆನ್ಸಸ್ ಕಂಡಕ್ಟೆಡ್ ಇನ್ ಇಂಡಿಯಾ? ಸೊ ನಮ್ಮ ಭಾರತ ದೇಶದಲ್ಲಿ ಮೊದಲ ಜನಗಣತಿಯನ್ನ ಡ್ಯೂರಿಂಗ್ ಬ್ರಿಟಿಷ್ ಟೈಮ್, ಸೊ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿಯೇ 1872 ಮೊದಲ ಬಾರಿಗೆ ಜನಗಣತಿಯನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಈ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಗವರ್ನಮೆಂಟ್ ಡಿಸೈಡ್ಸ್ ಟು ಇನ್ಕ್ಲೂಡ್ ಕ್ಯಾಸ್ಟ್ ಎನಿಮರೇಷನ್ ಇನ್ ಫೋರ್ತ್ ಕಮಿಂಗ್ ಸೆನ್ಸಸ್. ಅಂದ್ರೆ ನಮ್ಮ ಭಾರತ ರಾಷ್ಟ್ರ ಆಕ್ಚುಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಒಂದು ಜನಗಣತಿ ಮಾಡಬೇಕಾಗಿರುತ್ತೆ. ಡ್ಯೂ ಟು ಈ ಕೋವಿಡ್ ನ ಕಾರಣದಿಂದ ನಾವು 2021ಕ್ಕೆ ಈ ಗಣತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಸೊ ಮತ್ತೆ ಈಗ ಈ ಒಂದು ಸೆನ್ಸಸ್ ಅನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುತ್ತೆ. ಬಟ್ ಈ ಸತಿ ಮಾಡ್ತಕ್ಕಂಥ ಸೆನ್ಸಸ್ ಕೇವಲ ಜನಸಂಖ್ಯೆಯನ್ನ ಮಾತ್ರ ಇಲ್ಲಿ ವರದಿ ಮಾಡೋದಿಲ್ಲ, ಜನಸಂಖ್ಯೆಯ ಜೊತೆಗೆ ಕ್ಯಾಸ್ಟ್ ಸೆನ್ಸಸ್ ಅನ್ನ ಕೂಡ ಇದರೊಳಗಡೆ ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಕ್ಯಾಸ್ಟ್ ಎನಿಮರೇಷನ್ ಇನ್ ದ ಫೋರ್ತ್ ಕಮಿಂಗ್ ನ್ಯಾಷನಲ್ ಸೆನ್ಸಸ್ ಅಂದ್ರೆ ರಾಷ್ಟ್ರೀಯವಾಗಿ ನಡೀತಕ್ಕಂಥ ಈ ಒಂದು ಜನಗಣತಿ ಏನಿರುತ್ತೆ, ಈ ಜನಗಣತಿಯಲ್ಲಿ ಜಾತಿ ಎಣಿಕೆಯನ್ನ ಕೂಡ ಸೇರಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇದು ಈ ಒಂದು ಡಿಸಿಷನ್ ಏನಿದೆ, ಇಟ್ ವಿಲ್ ಹ್ಯಾವ್ ಫಾರ್ ರೀಚಿಂಗ್ ಇಂಪ್ಲಿಕೇಶನ್ಸ್ ಫಾರ್ ಪಾಲಿಸಿ ಮೇಕಿಂಗ್, ಅಫರ್ಮೇಟಿವ್ ಆಕ್ಷನ್ಸ್ ಅಂಡ್ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್. ಅಂದ್ರೆ ಈ ಒಂದು ಜಾತಿ ಗಣತಿ ಅಂತಕ್ಕಂಥದ್ದು ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಸೊ ಈ ಒಂದು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೇವೆ, ಅಂದ್ರೆ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳ್ತೇವೆ. ಈ ಒಂದು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾತಿ ಆಧಾರಿತವಾಗಿ ಮಾಡಿರುವ ಕಾರಣದಿಂದ ಈ ಒಂದು ಡೇಟಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಕ್ಯಾಸ್ಟ್ ಸೆನ್ಸಸ್ ಅನ್ನ ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ಈ ಒಂದು ಡಿಸಿಷನ್ ನ ಪ್ರಮುಖ ಅಂಶಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಇಟ್ಸ್ ಅ ಪಾರ್ಟ್ ಆಫ್ ಅಫಿಷಿಯಲ್ ಸೆನ್ಸಸ್ ರಾದರ್ ದನ್ ಸಪರೇಟ್ ಸ್ಟೇಟ್ ಲೆಡ್ ಸರ್ವಿಸ್. ಅಂದ್ರೆ ಇದನ್ನ ಸಪರೇಟ್ ಆಗಿ ಏನು ಮಾಡ್ತಾ ಇಲ್ಲ, ಅಂದ್ರೆ ಪ್ರತ್ಯೇಕವಾಗಿ ಜಾತಿ ಗಣತಿಯನ್ನ ಮಾಡ್ಬೇಕಂತ ಏನು ಮಾಡ್ತಾ ಇಲ್ಲ. ಸೊ ಇದನ್ನ ಈಗ ಆಗ್ತಕ್ಕಂಥ ಒಂದು ಜನಗಣತಿ ಏನಿರುತ್ತೆ, ಈ ರಾಜ್ಯದ ನೇತೃತ್ವದಲ್ಲಿ ನಡೀತಕ್ಕಂಥ ಪ್ರತ್ಯೇಕ ಸಮೀಕ್ಷೆಗಳೇನಿರುತ್ತೆ, ಸೊ ಅದರ ಬದಲಾಗಿ ಈ ಒಂದು ಅಧಿಕೃತ ಜನಗಣತಿಯ ಭಾಗವಾಗಿ ನಡೆಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗಣತಿಯನ್ನ ಮಾಡಿದ ನಂತರ ಸೊ ವಿ ಕ್ಯಾನ್ ರಿಯಲಿ ಹ್ಯಾವ್ ಅ ಕಂಪ್ಯಾರಿಸನ್. ಯಾಕಂದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲೂ ಕೂಡ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡಿರ್ತಾರೆ, ಇವನ್ ಸೆಂಟ್ರಲ್ ಗವರ್ಮೆಂಟ್ ಈಗ ಇಂಡಿಪೆಂಡೆಂಟ್ ಆಗಿ ಕ್ಯಾಸ್ಟ್ ಸೆನ್ಸಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಡೇಟಾದ ಡಿಫರೆನ್ಸ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಟ್ ಈಸ್ ಒನ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆನ್ಸಸ್ ಆಗಿರುತ್ತೆ. ಅಂಡ್ ದಿಸ್ ಮೂವ್ ಇಸ್ ಏಮ್ಸ್ ಟು ಎನ್ಶೋರ್ ಟ್ರಾನ್ಸ್ಪರೆನ್ಸಿ ಅಂಡ್ ಪ್ರಿವೆಂಟ್ ಪೊಲಿಟಿಕಲ್ ಮಿಸ್ಯೂಸ್ ಆಫ್ ದಿ ಕಾಸ್ಟ್ ಡೇಟಾ. ಅಂದ್ರೆ ಯಾವುದೇ ಒಂದು ಚುನಾವಣೆ ಆಗಿರ್ಬೋದು, ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಇದು ಕಾಸ್ಟ್ ಬೇಸ್ಡ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ರೀತಿಯಾಗಿ ಈ ಒಂದು ಜಾತಿ ಅಂಕಿ ಅಂಶಗಳನ್ನ ಅದನ್ನ ತಪ್ಪು ಬಳಕೆ ಮಾಡ್ಕೊಳ್ಳೋದನ್ನ ಅಥವಾ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ತಡೆಯುವ ಕಾರಣದಿಂದ ಸೊ ಈ ಒಂದು ಸೆನ್ಸಸ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಜಸ್ಟಿಫಿಕೇಶನ್ ಅನ್ನ ಕೊಟ್ಟಿರುತ್ತೆ. ಈಗ ನಾವು ಈ ನ್ಯಾಷನಲ್ ಸೆನ್ಸಸ್ ಅಥವಾ ರಾಷ್ಟ್ರೀಯ ಜನಗಣತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ? ದ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್
ಯಾರು ಈ ಒಂದು ಸರ್ವೆನ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಇಂಡಿಯಾ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತೆ ಜನಗಣತಿ ಆಯುಕ್ತರ ಕಚೇರಿ ಈ ಒಂದು ಸಮೀಕ್ಷೆಯನ್ನ ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರುತ್ತೆ. ಸೊ ಇಟ್ ಈಸ್ ದಿ ಲಾರ್ಜೆಸ್ಟ್ ಡೆಮೋಗ್ರಫಿಕ್ ಸರ್ವೆ ಇನ್ ದ ಕಂಟ್ರಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ನಡೀತಕ್ಕಂಥ ಅತಿ ದೊಡ್ಡ ಜನಸಂಖ್ಯೆ ಸಮೀಕ್ಷೆ ಆಗಿರುತ್ತೆ. ಅಂಡ್ ಕಲೆಕ್ಟಿಂಗ್ ಡೇಟಾ ಆನ್ ಪಾಪ್ಯುಲೇಷನ್, ಲಿಟ್ರಸಿ, ಎಂಪ್ಲಾಯ್ಮೆಂಟ್, ಹೌಸಿಂಗ್ ಅಂಡ್ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್, ಅಂದರೆ ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗುತ್ತೆ. ಫಾರ್ ಎಕ್ಸಾಂಪಲ್ ಜನಸಂಖ್ಯೆ, ಡೆಫಿನೆಟ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತೆ ಕೌಂಟ್ ಆಗುತ್ತೆ. ಸಾಕ್ಷರತೆ ಅಂದರೆ ನೀವು ಲಿಟ್ರಸಿ ರೇಟ್ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ಇದುವರೆಗೂ ನಾವು 2011 ಲಿಟ್ರಸಿ ರೇಟ್ ಬಗ್ಗೆನೇ ಮಾತಾಡ್ತಾ ಇದ್ದೇವೆ, ಬಿಕಾಸ್ ನಮಗೆ ಲೇಟೆಸ್ಟ್ ಲಿಟ್ರಸಿ ರೇಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಜನಸಂಖ್ಯೆಯ ಜೊತೆಗೆ ಅಕ್ಷರಸ್ಥರು ಮತ್ತೆ ಅನಕ್ಷರಸ್ಥರು ಅಥವಾ ಆ ಒಂದು ಲಿಟ್ರಸಿ ರೇಟ್ ಬಗ್ಗೆ ಕೂಡ ಸೊ ಇಲ್ಲಿ ಒಂದು ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಅದಾದ್ಮೇಲೆ ಜನರ ಉದ್ಯೋಗ ಪರಿಸ್ಥಿತಿಗಳು, ಅವರ ವಸತಿ ಮತ್ತೆ ಸಾಮಾಜಿಕ ಆರ್ಥಿಕ ಸೂಚಕಗಳ ಕುರಿತು ಸೊ ಈ ಒಂದು ಡಾಟಾವನ್ನ ಕಲೆ ಹಾಕ್ತಕ್ಕಂಥದ್ದನ್ನ ಈ ಸೆನ್ಸಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಫಸ್ಟ್ ಸೆನ್ಸಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ 1872 ಬ್ರಿಟಿಷ್ ರೂಲ್ ಸಮಯದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದು ಡೆಸಿನಿಯಲ್ ಪ್ರೋಸೆಸ್ ಅಂತ ಹೇಳ್ತೇವೆ. ಡೆಸಿನಿಯಲ್ ಅಂದ್ರೆ ಸೊ ಎವ್ರಿ 10 ಇಯರ್ಸ್ ನಾವು ಈ ಸೆನ್ಸಸ್ ಅನ್ನ ಮಾಡಬೇಕಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಕೋವಿಡ್ ಇದ್ದ ಕಾರಣದಿಂದ ಈ ಸೆನ್ಸಸ್ ಅನ್ನ ನಾವು ಮಾಡ್ಲಿಕ್ಕಾಗಿರೋದಿಲ್ಲ. ಸೊ ಈ ಸರಿ ಡಿಜಿಟಲ್ ಸೆನ್ಸಸ್ ಅನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಈ ಸೆನ್ಸಸ್ ಏನಾಗುತ್ತೆ ಈ ಸರಿ, ಸೊ ಇಟ್ ವಿಲ್ ಇಂಟ್ರೊಡ್ಯೂಸ್ ಆನ್ಲೈನ್ ಡೇಟಾ ಕಲೆಕ್ಷನ್ ಅನ್ನ ಮಾಡುವ ಮುಖಾಂತರ ಸೊ ಡಿಜಿಟಲ್ ಆಗಿ ಈ ಒಂದು ಸೆನ್ಸಸ್ ಅನ್ನ ಈ ಬಾರಿ ಕಂಡಕ್ಟ್ ಮಾಡ್ತಕ್ಕಂಥದ್ದು ಇದರ ವಿಶೇಷತೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಪಚ್ಕೇಡ್ ಗ್ರಾಮದಲ್ಲಿನ ಉತ್ಖನನ ಸ್ಥಳದಲ್ಲಿ ಎಷ್ಟು ವಿಭಿನ್ನ ಐತಿಹಾಸಿಕ ಅವಧಿಗಳನ್ನು ಗುರುತಿಸಲಾಗಿದೆ? ಹೌ ಮೆನಿ ಡಿಸ್ಟಿಂಕ್ಟ್ ಹಿಸ್ಟಾರಿಕಲ್ ಪೀರಿಯಡ್ಸ್ ಆಫ್ ಆಕ್ಯುಪೇಷನ್ ವೇರ್ ಐಡೆಂಟಿಫೈಡ್ ಅಟ್ ದಿ ಎಕ್ಸ್ಕವೇಷನ್ ಸೈಟ್ ಇನ್ ಪಚ್ಕೇಡ್ ವಿಲೇಜ್? ಸೊ ಪಚ್ಕೇಡ್ ವಿಲೇಜ್ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಪಚ್ಕೇಡ್ ಹಳ್ಳಿಯಲ್ಲಿ ಈಗ ಉತ್ಖನನ ಮಾಡುವ ಸಮಯದಲ್ಲಿ ಐತಿಹಾಸಿಕವಾಗಿ ಈ ಗ್ರಾಮದಲ್ಲಿ ಎಷ್ಟು ವಿಭಿನ್ನ ಐತಿಹಾಸಿಕ ಅವಧಿಗಳನ್ನ ಗುರುತಿಸಲಾಗಿದೆ? ಅವಧಿಗಳು ಅಂದ್ರೆ ಈ ಒಂದು ಬೇರೆ ಬೇರೆ ಆಳ್ವಿಕೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಅವಧಿಗಳು ಈ ಒಂದು ಪಚ್ಕೇಡ್ ವಿಲೇಜ್ ನಲ್ಲಿ ಪತ್ತೆ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 ಅವಧಿಗಳು ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಎಕ್ಸ್ಕವೇಷನ್ ಅಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎವಿಡೆನ್ಸ್ ಆಫ್ 3000 ಇಯರ್ ಓಲ್ಡ್ ಸಿವಿಲೈಸೇಷನ್ ಫೌಂಡ್ ಇನ್ ಮಹಾರಾಷ್ಟ್ರ, ಅಂದ್ರೆ 3000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ನಾಗರಿಕತೆಯ ಪುರಾವೆಗಳು ಈಗ ಮಹಾರಾಷ್ಟ್ರದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಒಂದು ಸುದ್ದಿ ಆಗಿರುತ್ತೆ. ಸೊ ಇದು 3000 ಇಯರ್ಸ್ ಓಲ್ಡ್ ಐರನ್ ಏಜ್ ಸಿವಿಲೈಸೇಷನ್, ಇದನ್ನ ಯವತ್ಮಾಲ್ ಡಿಸ್ಟ್ರಿಕ್ಟ್ ಇನ್ ಮಹಾರಾಷ್ಟ್ರ, ಅಂದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಯವತ್ಮಾಲ್ ಜಿಲ್ಲೆಯಲ್ಲಿ 3000 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಕಬ್ಬಿಣ ಯುಗದ ನಾಗರಿಕತೆಯ ಪುರಾವೆಗಳು ಈಗ ಪತ್ತೆ ಆಗಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಕವೇಷನ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಪಚ್ಕೇಡ್ ವಿಲೇಜ್ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಅದನ್ನ ನಾವು ಪಚ್ಕೇಡ್ ಹಳ್ಳಿ ಅಂತ ಹೇಳ್ತೇವೆ. ಸೊ ಇಲ್ಲಿ ಮಲ್ಟಿ ಲೇಯರ್ಡ್ ಸೆಟಲ್ಮೆಂಟ್ ವಿತ್ ಡಿಸ್ಟಿಂಕ್ಟ್ ಕಲ್ಚರಲ್ ಪೀರಿಯಡ್ಸ್, ಅಂದ್ರೆ ಬೇರೆ ಬೇರೆ ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂತೆ ವಿವಿಧ ಪದರುಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಶಾತವಾಹನರಿಗೆ ಸಂಬಂಧಪಟ್ಟಂತೆ, ಮೆಡಿವೆಲ್ ಅಥವಾ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಅದಾದ್ಮೇಲೆ ನಿಜಾಮರ ಎರಾ ಅಥವಾ ನಿಜಾಮ್ಸ್ ಎರಾ ಅಥವಾ ನಿಜಾಮರ ಯುಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎವಿಡೆನ್ಸಸ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಮುಖ ಫೈಂಡಿಂಗ್ಸ್ ಅಥವಾ ಸಂಶೋಧನೆಗಳೇನು ಅಂತ ನಾವು ನೋಡೋದಾದ್ರೆ, ಸರ್ಕ್ಯುಲರ್ ಲೈಮ್ ಸ್ಟೋನ್ ಫ್ಲೋರ್ಡ್ ಹೌಸಸ್, ಅಂದ್ರೆ ಈ ಮನೆಗಳೇನಿರುತ್ತೆ ಆ ಮನೆಗಳು ಸುಣ್ಣದ ಕಲ್ಲಿನಿಂದ ಇರ್ತಕ್ಕಂಥ ಒಂದು ವೃತ್ತಾಕಾರದ ಮನೆಗಳು ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ವುಡನ್ ಪೋಸ್ಟ್ ಅಥವಾ ಮರದ ಕಂಬಗಳನ್ನ ಹೊಂದಿರತಕ್ಕಂಥ ಮನೆಗಳ ಒಂದು ಅವಶೇಷಗಳು ಇಲ್ಲಿ ಪತ್ತೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಪಾಟರಿ ಅಂದ್ರೆ ಕುಂಬಾರಿಕೆ, ಐರನ್ ಟೂಲ್ಸ್ ಅಂದ್ರೆ ಕಬ್ಬಿಣದ ಉಪಕರಣಗಳು, ಸೆಮಿ ಪ್ರೀಶಿಯಸ್ ಸ್ಟೋನ್ ಬೀಡ್ಸ್ ಅಂದ್ರೆ ಈ ಒಂದು ಕಲ್ಲಿನ ಮಣಿಗಳಾಗಿರ್ಬೋದು, ಟೆರಾಕೋಟಾ ಆರ್ಟಿಫ್ಯಾಕ್ಟ್ ಟೆರಾಕೋಟಾ ಕಲಾಕೃತಿಗಳು, ಮತ್ತೆ ಬೋನ್ ಆಬ್ಜೆಕ್ಟ್ಸ್
ಅಥವಾ ಮೂಳೆಯ ವಸ್ತುಗಳು ಕೂಡ ಸೊ ಇಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ 4 ಡಿಸ್ಟಿಂಕ್ಟ್ ಪೀರಿಯಡ್ಸ್ ಇಲ್ಲಿ ಕಂಡು ಬಂದಿರುತ್ತೆ. ಅಂದ್ರೆ ನಾವು ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ 4 ವಿಭಿನ್ನ ಅವಧಿಗಳು ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಒಂದು ಐರನ್ ಏಜ್ ಅಥವಾ ಕಬ್ಬಿಣ ಯುಗ, ಎರಡನೇದು ಶಾತವಾಹನ ಪೀರಿಯಡ್, ಅದಾದ್ಮೇಲೆ ಮೆಡಿವಲ್ ಅಥವಾ ಮಧ್ಯಕಾಲೀನ, ಅದಾದ್ಮೇಲೆ ನಿಜಾಮ್ ಎರ ಅಥವಾ ನಿಜಾಮ್ ಯುಗಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳು ಇಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈಗ ನಾವು ಐರನ್ ಏಜ್ ಸಿವಿಲೈಸೇಷನ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಟ್ರಾನ್ಸ್ಫಾರ್ಮೇಟಿವ್ ಪೀರಿಯಡ್ ಇನ್ ಹ್ಯೂಮನ್ ಹಿಸ್ಟರಿ ಅಂತ ಕರೀತೀವಿ. ಅಂದ್ರೆ ಮಾನವನ ಇತಿಹಾಸದ ಒಂದು ಪ್ರಮುಖ ಪರಿವರ್ತನೆಯ ಘಟ್ಟ ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಈ ಒಂದು ಕಬ್ಬಿಣವನ್ನ ನಾವು ಹೇಗೆ ಬಳಕೆ ಮಾಡಿಕೊಳ್ಳಬಹುದು ಅನ್ನೋದನ್ನ ಪತ್ತೆ ಆಗಿರ್ತಕ್ಕಂಥ ಒಂದು ಯುಗವಾಗಿರೋದ್ರಿಂದ ಇದನ್ನ ಐರನ್ ಏಜ್ ಅಂತ ಕರಿತೇವೆ. ಸೊ ಈ ಸಮಯದಲ್ಲಿ ಐರನ್ ಟೂಲ್ಸ್ ಮತ್ತೆ ವೆಪನ್ಸ್ ಗಳನ್ನ ಅವರು ಡೆವಲಪ್ ಮಾಡ್ಕೊಳ್ತಾರೆ. ಅಂದ್ರೆ ಐರನ್ ಇಂದ ಮಾಡಿರ್ತಕ್ಕಂಥ ಅಥವಾ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಉಪಕರಣಗಳು ಮತ್ತು ಆಯುಧಗಳನ್ನ ವ್ಯಾಪಕವಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಯುಗವಾಗಿ ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಫಾಲೋಡ್ ಬೈ ಬ್ರಾನ್ಸ್ ಏಜ್ ಅಂಡ್ ಬಿಗ್ಯಾನ್ ಅರೌಂಡ್ 1200 BCE. ಅಂದ್ರೆ ಇದು ಕಂಚಿನ ಯುಗವನ್ನ ಅನುಸರಿಸಿ ಕಂಚಿನ ಯುಗದ ನಂತರ ಬಂದಿರುತ್ತೆ. ಸೊ ಅದಾದ್ಮೇಲೆ 1200ರಲ್ಲಿ ಕ್ರಿಸ್ತಪೂರ್ವ 1200ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಯುಗವಾಗಿರುತ್ತೆ. ಸೊ ಈ ಒಂದು ಯುಗದ ಕೀ ಫೀಚರ್ಸ್ ಏನು ಅಂತ ನಾವು ನೋಡೋದಾದ್ರೆ ಎಬಿಲಿಟಿ ಟು ಸ್ಮೆಲ್ಟ್ ಅಂಡ್ ಫೋರ್ಜ್ ಐರನ್, ಅಂದ್ರೆ ಈ ಒಂದು ಕಬ್ಬಿಣವನ್ನ ಕುಲುಮೆ ಮಾಡ್ತಕ್ಕಂಥದ್ದು, ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಆಕೃತಿಗಳಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ವಿದ್ಯೆಯನ್ನ ಅಥವಾ ಒಂದು ಕಲೆಯನ್ನ ಸೊ ಈ ಒಂದು ಸಮಯದಲ್ಲಿ ಕಲ್ತ್ಕೊಳ್ಳಾಗತ್ತೆ. ಅಂಡ್ ಐರನ್ ಪ್ಲೋಸ್ ಅಂಡ್ ಸಿಕಲ್ಸ್ ಇಂಪ್ರೂವ್ಡ್ ಫಾರ್ಮಿಂಗ್ ಎಫಿಷಿಯನ್ಸಿ, ಅಂದ್ರೆ ಈ ಒಂದು ಕಾಲದಲ್ಲಿ ಕಬ್ಬಿಣದ ನೇಗಿಲುಗಳನ್ನ ಅವರು ತಯಾರಿ ಮಾಡ್ಕೊಳ್ತಾರೆ, ಕುಡುಗೋಲುಗಳನ್ನ ಅವರು ತಯಾರಿ ಮಾಡ್ಕೊಳ್ತಾರೆ. ಸೊ ಇದರಿಂದ ಅವರು ಕೃಷಿ ಮಾಡ್ತಕ್ಕಂಥ ವಿಧಾನ ಸರಳೀಕರಣಗೊಂಡಿರ್ತಕ್ಕಂಥ ಒಂದು ಯುಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಅರ್ಬನೈಸೇಷನ್ ಅಂದ್ರೆ ದ ರೈಸ್ ಆಫ್ ಫೋರ್ಟಿಫೈಡ್ ಸೆಟಲ್ಮೆಂಟ್ಸ್ ಅಂಡ್ ಲಾರ್ಜರ್ ಸಿಟೀಸ್, ಅಂದ್ರೆ ಈ ಒಂದು ಸಮಯದಲ್ಲಿ ಕೋಟೆಯ ವಸಾಹತುಗಳು ಮತ್ತೆ ದೊಡ್ಡ ನಗರಗಳ ನಿರ್ಮಾಣ ಆಗ್ತಕ್ಕಂಥದ್ದು ಏರಿಕೆ ಆಗಿರ್ತಕ್ಕಂಥ ಯುಗವಾಗಿ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಐರನ್ ಸ್ವಾಟ್ಸ್, ಸ್ಪಿಯರ್ಸ್ ಮತ್ತೆ ಆರ್ಮರ್ಸ್ ಅನ್ನ ಇವರು ಮಿಲಿಟರಿಯಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಕಬ್ಬಿಣದ ಕತ್ತಿಗಳು, ಈಟಿಗಳು ಮತ್ತೆ ರಕ್ಷಾ ಕವಚಗಳೇನಿರುತ್ತೆ ಸೊ ಎಲ್ಲ ತಂತ್ರಗಳನ್ನ ಅವರು ಮಿಲಿಟರಿಯಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಯುಗ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಸಮಯದ ಒಂದು ಕಲ್ಚರಲ್ ಡೆವಲಪ್ಮೆಂಟ್ ಅಥವಾ ಸಾಂಸ್ಕೃತಿಕ ಬೆಳವಣಿಗೆಯನ್ನು ನಾವು ನೋಡೋದಾದ್ರೆ ಎಮರ್ಜೆನ್ಸ್ ಆಫ್ ಸೆಲ್ಟಿಕ್, ಗ್ರೀಕ್, ರೋಮನ್ ಅಂಡ್ ಇಂಡಿಯನ್ ಸಿವಿಲೈಸೇಷನ್, ಅಂದ್ರೆ ಈ ಒಂದು ಸಾಂಸ್ಕೃತಿಕ ಬೆಳವಣಿಗೆ ಅಂದ್ರೆ ಈ ಒಂದು ಕಬ್ಬಿಣ ಯುಗದಲ್ಲಿ ಸೆಲ್ಟಿಕ್ ಆಗಿರ್ಬೋದು, ಗ್ರೀಕ್ ಆಗಿರ್ಬೋದು, ರೋಮನ್ ಆಗಿರ್ಬೋದು ಮತ್ತೆ ಭಾರತೀಯ ನಾಗರಿಕತೆಗಳು ಹೊರ ಹೊಮ್ಮಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ನಾವು ಐರನ್ ಏಜ್ ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಕಬ್ಬಿಣದ ಯುಗದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಬಿಗ್ಯಾನ್ ಅರೌಂಡ್ 1200 BCE, ಅಂದ್ರೆ 1200 ಕ್ರಿಸ್ತಪೂರ್ವದಲ್ಲಿ ಇದು ಪ್ರಾರಂಭವಾಗಿರುತ್ತೆ. ದ ಪೇಂಟೆಡ್ ಗ್ರೇವ್ ವೇರ್ ಕಲ್ಚರ್ ಅಂತ ಹೇಳ್ತೇವೆ, ಅಂದ್ರೆ ಬಣ್ಣ ಬಳೆದ ಬೂದು ವಸ್ತು ಸಂಸ್ಕೃತಿಯೊಂದಿಗೆ ಇದು ಪ್ರಾರಂಭವಾಗಿರ್ತಕ್ಕಂಥ ಒಂದು ಯುಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಸಮಯದಲ್ಲಿ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರ್ ಅಂಡ್ ಟ್ರೇಡ್, ಅಂದ್ರೆ ಕೃಷಿ ಮತ್ತೆ ವ್ಯಾಪಾರದಲ್ಲಿ ವಿಸ್ತರಣೆಗೊಂಡಿರ್ತಕ್ಕಂಥ ಒಂದು ಯುಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದೇರ್ ವಾಸ್ ರೈಸ್ ಆಫ್ ಮಹಾಜನಪದಾಸ್ ಅಂಡ್ ಅರ್ಲಿ ವೇದಿಕ್ ಸಿವಿಲೈಸೇಷನ್, ಅಂದ್ರೆ ಆ ಅವಧಿಯಲ್ಲಿ ಮಹಾಜನಪದಗಳು ಅಂದ್ರೆ ದೊಡ್ಡ ರಾಜ್ಯಗಳು ಮತ್ತೆ ಆರಂಭಿಕ ವೈದಿಕ ನಾಗರಿಕತೆ ಅಂತಕ್ಕಂಥದ್ದು ಉದಯಿಸಿರ್ತಕ್ಕಂಥ ಒಂದು ಕಾಲವಾಗಿರುತ್ತೆ. ಸೊ ಈಗ ನಾವು ಇಲ್ಲಿ ಸಿಕ್ಕಿರ್ತಕ್ಕಂಥ ಎರಡನೇ ಇದನ್ನ ನಾವು ಶಾತವಾಹನರು ಅಂತ ಹೇಳ್ತೇವೆ. ಶಾತವಾಹನರ ಬಗ್ಗೆ ನಾವು ಬೇಸಿಕ್ ಹಿಸ್ಟ್ರಿ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಒಂದು ಡೈನಾಸ್ಟಿ ಏನಿರುತ್ತೆ ರೂಲ್ಡ್ ದಿ ಡೆಕ್ಕನ್ ರೀಜನ್ ಫ್ರಮ್ ಅರೌಂಡ್ 2nd century BC ಇಂದ 3rd century CE ವರೆಗೂ ಈ ಒಂದು ಡೆಕ್ಕನ್ ಪ್ರದೇಶದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ರಾಜವಂಶವನ್ನ ನಾವು ಶಾತವಾಹನರು ಅಂತ ಹೇಳ್ತೇವೆ. ದೇ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ಪೋಸ್ಟ್ ಮೌರ್ಯನ್ ಇಂಡಿಯಾ, ಅಂದ್ರೆ ಮೌರ್ಯೋತ್ತರ ಭಾರತದಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಇವರು ರೆಸಿಸ್ಟಿಂಗ್ ಫಾರಿನ್ ಇನ್ವೇಷನ್ ಅಂಡ್ ಫಾಸ್ಟರಿಂಗ್ ಟ್ರೇಡ್ ಅಂಡ್ ಕಲ್ಚರಲ್ ಎಕ್ಸ್ಚೇಂಜ್, ಅಂದ್ರೆ ಇವರು ವಿದೇಶಿ ಆಕ್ರಮಣವನ್ನ ಬಹಳ ಯಶಸ್ವಿಯಾಗಿ ವಿರೋಧ ಮಾಡ್ತಾರೆ ಮತ್ತೆ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಿನಿಮಯಗಳನ್ನ ಬೆಳೆಸಿರ್ತಕ್ಕಂಥ ಒಂದು ರಾಜವಂಶವಾಗಿ ನಾವು ಶಾತವಾಹನರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ಎಮರ್ಜ್ಡ್ ಆಫ್ಟರ್ ದಿ ಡಿಕ್ಲೇನ್ ಆಫ್ ಮೌರ್ಯನ್ ಎಂಪರ್. ಸೊ ಇದು ಆಲ್ರೆಡಿ ಗೊತ್ತಿದೆ ನಮಗೆ. ಸೊ ಮೌರ್ಯೋತ್ತರವಾಗಿ ಬಂದಿರತಕ್ಕಂಥ
ಆಗಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ದ ಫಸ್ಟ್ ರೂಲರ್ ಸಿಮುಕ ಓವರ್ ಥ್ರೋಯಿಂಗ್ ಕಾನ್ವಾ ಡೈನಾಸ್ಟಿ ಅಂದ್ರೆ ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ ಮೊದಲ ದೊರೆಯಾಗಿರ್ತಕ್ಕಂಥ ಸಿಮುಕ ಕಣ್ವ ರಾಜವಂಶವನ್ನ ಸೋಲಿಸಿದ ನಂತರ ಹೊರಹೊಮ್ಮಿರ್ತಕ್ಕಂಥ ಒಂದು ಸಾಮ್ರಾಜ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಫಸ್ಟ್ ರೂಲರ್ ಸಿಮುಕ ಓವರ್ ಥ್ರೋವಿಂಗ್ ಕಣ್ವಾ. ಸೊ ಸಿಮುಕ ರಾಜ ಯಾರಿರ್ತಾರೆ ಇವರು ಕಣ್ವಾ ರಾಜವಂಶವನ್ನ ಸೋಲಿಸಿದ ನಂತರ ಇದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಇದರ ಟೆರಿಟೋರಿಯಲ್ ಎಕ್ಸ್ಟೆಂಟ್ ಅಥವಾ ಪ್ರಾದೇಶಿಕ ವಿಸ್ತರಣೆ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಮಾಡರ್ನ್ ಡೇ ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಅಂದ್ರೆ ಇವತ್ತಿನ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ಮತ್ತೆ ಪಾರ್ಟ್ಸ್ ಆಫ್ ಗುಜರಾತ್, ಮಧ್ಯಪ್ರದೇಶ್ ಮತ್ತೆ ಕರ್ನಾಟಕ ಅಂದ್ರೆ ಇವತ್ತಿನ ಈ ಒಂದು ರಾಜ್ಯಗಳನ್ನ ನಾವೇನ್ ನೋಡ್ತಾ ಇದ್ದೇವೆ. ಸೊ ಆ ಕಾಲದಲ್ಲಿ ಈ ಪ್ರದೇಶಗಳಲ್ಲಿ ಅವರು ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇರುತ್ತೆ. ಸೊ ಇವರ ಕ್ಯಾಪಿಟಲ್ ಸಿಟೀಸ್ ಅಥವಾ ರಾಜಧಾನಿಗಳನ್ನ ನಾವು ನೋಡೋದಾದ್ರೆ ಒಂದನ್ನ ಪ್ರತಿಷ್ಠಾನ ಅಂತ ಕರಿತೇವೆ, ಇನ್ನೊಂದನ್ನ ಅಮರಾವತಿ ಅಂತ ಹೇಳ್ತೇವೆ. ಸೊ ಇವೆರಡನ್ನ ಅವರು ಪ್ರಮುಖ ಅಧಿಕಾರ ಕೇಂದ್ರಗಳನ್ನಾಗಿ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪ್ರದೇಶಗಳಾಗಿರ್ತವೆ. ಸೊ ಇಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಮುಖ ಹೋರಾಟಗಾರರು ಆಡಳಿತಗಾರರು ಯಾರು ಅಂತ ನಾವು ನೋಡೋದಾದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಸೊ ಇವ್ರ ಬಗ್ಗೆ ನೀವು ತುಂಬಾ ಕೇಳಿರ್ತೀರಾ. ಸೊ ಮೋಸ್ಟ್ ಪವರ್ಫುಲ್ ರೂಲರ್ ಆಗಿರ್ತಾರೆ, ಅಂದ್ರೆ ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥ ಒಬ್ಬ ರಾಜ ಇವರಾಗಿರ್ತಾರೆ. ಸೊ ಡಿಫೀಟಿಂಗ್ ವೆಸ್ಟರ್ನ್ ಕ್ಷಾತ್ರಪಾಸ್ ಅಂಡ್ ಎಕ್ಸ್ಪ್ಯಾಂಡಿಂಗ್ ದಿ ಎಂಪೈರ್ ಅಂದ್ರೆ ಇವರು ಅತ್ಯಂತ ಶಕ್ತಿಶಾಲಿ ಆಗಿರ್ತಕ್ಕಂಥ ಒಬ್ಬ ಆಡಳಿತಗಾರ. ಪಶ್ಚಿಮ ಕ್ಷಾತ್ರಪರನ್ನ ಸೋಲಿಸಿ ಅವರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿರುವ ಒಂದು ಕೊಡುಗೆಯನ್ನ ಸೊ ಇವರು ನೀಡಿರತಕ್ಕಂಥ ಒಬ್ಬ ರಾಜ ಆಗಿರ್ತಾರೆ. ಸೊ ಎರಡನೆಯವರನ್ನ ನಾವು ವಶಿಷ್ಠಿ ಪುತ್ರ ಪುಲವಾಮಿ ಅಂತ ಹೇಳ್ತೇವೆ. ಸೊ ಇವರು ಸ್ಟ್ರೆಂಥನ್ ದಿ ಟ್ರೇಡ್ ಅಂಡ್ ಕಲ್ಚರಲ್ ಟೈಟ್ಸ್ ಅಂದ್ರೆ ಇವರು ವ್ಯಾಪಾರ ಮತ್ತೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಸಂಬಂಧಗಳನ್ನ ಬಲಪಡಿಸಿರ್ತಕ್ಕಂಥ ಕೀರ್ತಿಯನ್ನ ವಶಿಷ್ಠ ಪುತ್ರ ಪುಲವಾಮಿಗೆ ನಾವು ನೀಡಬಹುದಾಗಿರುತ್ತೆ. ಅದಾದ್ಮೇಲೆ ಯಜ್ಞಾಶ್ರೀ ಶಾತಕರ್ಣಿ ಅಂತ ಹೇಳ್ತೇವೆ. ಸೊ ಇದು ಲಾಸ್ಟ್ ಸಿಗ್ನಿಫಿಕೆಂಟ್ ರೂಲರ್ ಅಂದ್ರೆ ಈ ಒಂದು ಸಾಮ್ರಾಜ್ಯದ ಕೊನೆಯ ಮಹತ್ವದ ಆಡಳಿತಗಾರ ಎಂದು ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಟ್ರೇಡ್ ಮತ್ತೆ ಇಕಾನಮಿ, ವ್ಯಾಪಾರ ಮತ್ತು ಆರ್ಥಿಕತೆಯನ್ನ ನಾವು ನೋಡೋದಾದ್ರೆ ಸೊ ದೇ ವರ್ ಇನ್ಸ್ಟ್ರೂಮೆಂಟಲ್ ಇನ್ ಇಂಡೋ ರೋಮನ್ ಟ್ರೇಡ್ ಇಶ್ಯೂಯಿಂಗ್ ಸ್ಟೇಟ್ ಕಾಯಿನೇಜ್ ಅಂದ್ರೆ ಈ ಸಮಯದಲ್ಲಿ ಅವರು ಇಂಡೋ ರೋಮನ್ ವ್ಯಾಪಾರದಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಅದ್ರ ಜೊತೆಗೆ ರಾಜ್ಯ ನಾಣ್ಯಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಖ್ಯಾತಿಯನ್ನ ಕೂಡ ಸೊ ಈ ಒಂದು ರಾಜವಂಶಕ್ಕೆ ನಾವು ನೀಡಬಹುದಾಗಿರುತ್ತೆ. ಸೊ ಇವರ ರಿಲಿಜಿಯನ್ ಮತ್ತೆ ಕಲ್ಚರ್, ಯಾವ ಧರ್ಮಕ್ಕೆ ಅವರು ಸೇರಿದ್ರು ಅಥವಾ ಯಾವ ರೀತಿಯ ಸಂಸ್ಕೃತಿ ಅವರಲ್ಲಿತ್ತು ಅಂತ ನಾವು ನೋಡೋದಾದ್ರೆ ಸೊ ದೇ ಪ್ಯಾಟ್ರನೈಸ್ಡ್ ಬುದ್ಧಿಸಮ್, ಬ್ರಾಹ್ಮಣಿಸಂ, ವೈಷ್ಣವಿಸಮ್, ಶೈವಿಸಮ್ ಮತ್ತೆ ಜೈನಿಸಂ ಅಂದ್ರೆ ಅವರು ಬೌದ್ಧ ಧರ್ಮ, ಬ್ರಾಹ್ಮಣ ಧರ್ಮ, ವೈಷ್ಣವ ಧರ್ಮ, ಶೈವ ಧರ್ಮ ಮತ್ತೆ ಜೈನ ಧರ್ಮಗಳನ್ನ ಪೋಷಿಸಿರ್ತಕ್ಕಂಥ ಒಂದು ರಾಜವಂಶವಾಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಕನ್ಸ್ಟ್ರಕ್ಷನ್ ಆಫ್ ರಾಕ್ ಕಟ್ ಕೇವ್ಸ್ ಅಂಡ್ ಬುದ್ಧಿಸ್ಟ್ ಸ್ತೂಪಾಸ್ ಅಂದ್ರೆ ಇವರ ಸಮಯದಲ್ಲಿ ಬಂಡೆಗಳು ಅಥವಾ ಕಲ್ಲಿನಿಂದ ಕೊರೆದಿರ್ತಕ್ಕಂಥ ಗುಹೆಗಳು ಮತ್ತೆ ಬೌದ್ಧ ಸ್ತೂಪಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಎರ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇವರ ಪತನ ಹೇಗಾಯಿತು, ಡಿಕ್ಲೈನ್ ಹೇಗಾಯಿತು ಅಂತ ನಾವು ನೋಡೋದಾದ್ರೆ ಸೊ ಇಟ್ ವಾಸ್ ಇನ್ ಅರ್ಲಿ 3rd century CE ಅಂದ್ರೆ 3ನೇ ಶತಮಾನದ ಆರಂಭದ ವೇಳೆಗೆ ಸೊ ಈ ಒಂದು ಸಾಮ್ರಾಜ್ಯ ಚಿಕ್ಕ ಚಿಕ್ಕ ಫ್ರಾಗ್ಮೆಂಟ್ಸ್ ಆಗಿ ಬ್ರೇಕ್ ಆಗುತ್ತೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ರೈಸ್ ಆಫ್ ವಾಕಟಕ ಡೈನಾಸ್ಟಿ ಅಂದ್ರೆ ವಾಕಟಕ ರಾಜವಂಶರ ಒಂದು ಉದಯ. ಸೊ ಈ ಒಂದು ಶಾತವಾಹನರು ಚಿಕ್ಕ ಚಿಕ್ಕ ಫ್ರಾಕ್ಷನ್ಸ್ ಆಗಿ ಬ್ರೇಕ್ ಆಗುವ ಮುಖಾಂತರ ಅದು ಸಂಪೂರ್ಣವಾಗಿ ಅವನತಿ ಹೊಂದತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ನಾವು ನಿಜಾಮ್ಸ್ ಆಫ್ ಹೈದರಾಬಾದ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇವರನ್ನ ನಾವು ರೂರಲ್ಸ್ ಆಫ್ ಹೈದರಾಬಾದ್ ಸ್ಟೇಟ್ ಫ್ರಮ್ 1724 to 1948 ಬಿಲಾಂಗಿಂಗ್ ಟು ಅಸಫ್ ಜಾಹಿ ಡೈನಾಸ್ಟಿ ಅಂತ ಹೇಳ್ತೇವೆ. ಸೊ ಈ ದಿನಾಂಕ ಏನು ಅಂದ್ರೆ 1724ರಿಂದ 1948ರವರೆಗೆ ಹೈದರಾಬಾದ್ ರಾಜ್ಯದ ಆಡಳಿತಗಾರರಾಗಿದ್ದರು. ಅವರು ಅಸಫ್ ಜಾಹಿ ರಾಜವಂಶಕ್ಕೆ ಸೇರಿದ್ದವರನ್ನ ನಾವೇನಂತ ಕರಿತೀವಿ ಅಂದ್ರೆ ಹೈದರಾಬಾದ್ನ ನಿಜಾಮರು ಅಂತ ಕರಿತೇವೆ. ಸೊ ಇವ್ರಿಗೆ ನಿಜಾಮ್ ಅಂತ ಏನಕ್ಕೆ ಹೆಸರು ಬಂತು? ಹಾಗಿದ್ರೆ ನಿಜಾಮ್ ಅಂದ್ರೆ ಅಥವಾ ಈ ಒಂದು ಟೈಟಲ್ ನ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಇದೊಂದು ಪರ್ಷಿಯನ್ ವರ್ಡ್ ಆಗಿರುತ್ತೆ, ಅಂದ್ರೆ ಪರ್ಷಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದವಾಗಿರುತ್ತೆ. ಇದನ್ನು ನಾವು ನಿಜಾಮ್ ಹುಲ್ ಮುಲ್ಕ್ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಆಫ್ ದಿ ರಿಯಾಲ್ಮ್ ಅಂತ ಹೇಳ್ತೇವೆ. ಅಂದ್ರೆ ಇದನ್ನ ನಾವು ರಾಜ್ಯದ ಆಡಳಿತಕಾರ ಅಥವಾ ಅಡ್ಮಿನಿಸ್ಟ್ರೇಟರ್ ಆಫ್ ದಿ ರಿಯಾಲ್ಮ್ ಅಂತ ಹೇಳ್ತೇವೆ. ಸೊ ಇದನ್ನ ಪರ್ಷಿಯಲ್ ಭಾಷೆಯಲ್ಲಿ ನಿಜಾಮ್
ನಿಜಾಮ್ ಅಂತ ಕರೀತಾ ಇದ್ರು. ಸೊ ಆ ಒಂದು ಮೂಲದಿಂದ ಇವರಿಗೆ ನಿಜಾಮ್ ಅಂತ ಟೈಟಲ್ ಅನ್ನ ಅವರು ಪಡೆದುಕೊಂಡಿರ್ತಾರೆ. ಸೊ ಇವರ ಸ್ಥಾಪಕ ಯಾರು ಅಂದ್ರೆ ಈ ಒಂದು ನಿಜಾಮ್ಸ್ ಅಥವಾ ಇದರ ಫೌಂಡರ್ ಯಾರು ಅಂತ ನಾವು ನೋಡೋದಾದ್ರೆ ಮೀರ್ ಕ್ವಾಮರ್ ಉದ್ ದಿನ್ ಸಿದ್ದಿಕಿ. ಸೊ ಇದರ ಫೌಂಡರ್ ಆಗಿರ್ತಾರೆ. ಸೊ ಇವರಿಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ, ಅಸಫ್ ಜಾ ಒನ್ ಅಂತ ಕೂಡ ಇವರಿಗೆ ಹೆಸರಿರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಫ್ಟರ್ ಬ್ರೇಕಿಂಗ್ ಅವೇ ಫ್ರಮ್ ದಿ ಮುಘಲ್ ಎಂಪೈರ್ ಅಂದ್ರೆ ಮುಘಲ್ ಸಾಮ್ರಾಜ್ಯದೊಂದಿಗೆ ಅವರು ಬ್ರೇಕ್ ಅನ್ನ ಮಾಡಿಕೊಳ್ಳುವ ಮುಖಾಂತರ ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಟೆರಿಟರಿ ಅಂದ್ರೆ ಎಷ್ಟರವರೆಗೆ ಇವರ ವ್ಯಾಪ್ತಿ ಇತ್ತು ಅಂತ ನಾವು ನೋಡೋದಾದ್ರೆ ಸೊ ಪಾರ್ಟ್ಸ್ ಆಫ್ ಮಾಡರ್ನ್ ತೆಲಂಗಾಣ ಅಂದ್ರೆ ಇವತ್ತಿನ ತೆಲಂಗಾಣ ಏನಿದೆ, ಆಂಧ್ರ ಪ್ರದೇಶ ಏನಿದೆ, ಮಹಾರಾಷ್ಟ್ರ ಏನಿದೆ ಮತ್ತೆ ಕರ್ನಾಟಕ ಏನಿದೆ, ಸೊ ಈ ಭಾಗಗಳಲ್ಲಿ ಅವರು ಆ ಸಮಯದಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥ ಒಂದು ಪ್ರಾಂತ್ಯಗಳಾಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ದೆ ಮೇಂಟೈನ್ ಸೆಮಿ ಆಟೋನಾಮಸ್ ರೂಲ್ ಅಂಡರ್ ಬ್ರಿಟಿಷ್ ಸೂಜರಾನಿಟಿ ಅಂದ್ರೆ ಈ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅವರು ಅರೆ ಸ್ವಾವಲಂಬಿಗಳು ಅಥವಾ ಅರೆ ಸ್ವಾಯತ್ತ ಆಡಳಿತಗಾರರಾಗಿದ್ರು. ಅದರ ಅರ್ಥ ಏನಂದ್ರೆ ಅವರು ಕಂಪ್ಲೀಟ್ ಆಗಿ ಬ್ರಿಟಿಷರ ಆಳ್ವಿಕೆಯಲ್ಲೂ ಇರಲಿಲ್ಲ, ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ. ಸೊ ಈ ಒಂದು ಸೆಮಿ ಪಾತ್ ಅನ್ನ ಚೂಸ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ವೆಲ್ತ್ ಮತ್ತೆ ಇನ್ಫ್ಲೂಯೆನ್ಸ್ ಅನ್ನ ನಾವು ನೋಡೋದಾದ್ರೆ ದ ಲಾಸ್ಟ್ ನಿಜಾಮ್, ಸೊ ಈ ಒಂದು ಸಂತತಿಯ ಕೊನೆಯ ನಿಜಾಮ್ ಅವರನ್ನ ನಾವು ಮೀರ್ ಒಸ್ಮಾನ್ ಅಲಿ ಖಾನ್ ಅಂತ ಹೇಳ್ತೇವೆ. ಸೊ ಈ ವಾಸ್ ದಿ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂದ್ರೆ ಆ ಒಂದು ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊನೆಯ ನಿಜಾಮ ಅವರನ್ನ ನಾವು ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಹೇಳ್ತೇವೆ. ಸೊ ಒಂದು ಕಾಲದಲ್ಲಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಅವರನ್ನ ಪರಿಗಣಿಸಲ್ಪಟ್ಟಿರುತ್ತೆ. ಸೊ ಅಷ್ಟು ಶ್ರೀಮಂತಿಕೆ ಇವರಲ್ಲಿ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಅಂದ್ರೆ ಇವರು ಸಂಸ್ಕೃತಿಗೆ ಯಾವ ರೀತಿಯ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ನಿಜಾಮ್ಸ್ ಪೇಟ್ರನೈಸ್ಡ್ ಆರ್ಟ್ ಅಂದ್ರೆ ಕಲೆಯನ್ನ ಅವರು ಪೋಷಿಸ್ತಾರೆ, ಅದಾದ್ಮೇಲೆ ಲಿಟ್ರೇಚರ್ ಸಾಹಿತ್ಯವನ್ನ ಪೋಷಿಸ್ತಾರೆ, ಮತ್ತೆ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪಕ್ಕೂ ಕೂಡ ಹೆಚ್ಚಿನ ಒಂದು ಬೆಂಬಲವನ್ನ ನೀಡಿರ್ತಕ್ಕಂಥ ರಾಜವಂಶವಾಗಿರುತ್ತೆ. ಸೊ ಇವರ ಸಮಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಕೆಲವೊಂದು ಫೇಮಸ್ ಪ್ಲೇಸಸ್ ಗಳನ್ನ ನಾವು ನೋಡೋದಾದ್ರೆ ಚೌಮಾಹಲ್ಲಾ ಪ್ಯಾಲೇಸ್ ಅಥವಾ ಚೌಮಾಹಲ್ಲಾ ಅರಮನೆ ಅಂತ ಹೇಳ್ತೇವೆ, ಅದಾದ್ಮೇಲೆ ಫಾಲ್ಕುಮಾ ಪ್ಯಾಲೇಸ್ ಅಂತ ಹೇಳ್ತೇವೆ, ಅದಾದ್ಮೇಲೆ ಇವನ್ ಒಸ್ಮಾನಿಯಾ ಯೂನಿವರ್ಸಿಟಿ ಅಥವಾ ಉಸ್ಮಾನಿಯಾ ವಿಶ್ವವಿದ್ಯಾನಿಯಲ್ಲಿ ಏನಿದೆ ಸೊ ಇವೆಲ್ಲ ಕೂಡ ನಿರ್ಮಿಸಿರ್ತಕ್ಕಂಥ ಖ್ಯಾತಿಯನ್ನ ಸೊ ಹೈದರಾಬಾದ್ ನಿಜಾಮ್ಸ್ಗೆ ನಾವು ಕೊಡಬಹುದಾಗಿರುತ್ತೆ. ಸೊ ಎಂಡ್ ಆಫ್ ದಿ ರೂಲ್ ಆಗಿದ್ರೆ ಇವರ ಪತನ ಹೇಗಾಯ್ತು ಅಂತ ನಾವು ನೋಡೋದಾದ್ರೆ Hyderabad was annexed into India in 1948. So after we got independence, so they were reluctant to come into India. ಅಂದ್ರೆ ಭಾರತ ದೇಶದ ಪ್ರಾಂತ್ಯವಾಗಲಿಕ್ಕೆ ಅವರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಬಟ್ ಇನ್ ದ ಇಯರ್ 1948 1948ರಲ್ಲಿ ಒಂದು ಆಪರೇಷನ್ ಪೋಲೋ ಅಂತ ಮಾಡ್ತಾರೆ. ಸೊ ಇದು ಇಂಡಿಯನ್ ಆರ್ಮಿ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಆಪರೇಷನ್ ಪೋಲೋ ಮುಖಾಂತರ ಸೊ ಇದು ನಮ್ಮ ಭಾರತ ದೇಶದ ಭಾಗವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಟಕೇಡಾ ಅಭಿವೃದ್ಧಿಪಡಿಸಿದ ಡೆಂಗ್ಯೂ ಲಸಿಕೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಡೆಂಗ್ಯೂ ವ್ಯಾಕ್ಸಿನ್ ಡೆವಲಪ್ ಬೈ ಟಕೇಡಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ನಾವು ಕ್ಯೂಡೆಂಗಾ ಅಂತ ಹೇಳ್ತೇವೆ. ಸೊ ಈ ಒಂದು ಕ್ಯೂಡೆಂಗಾ ಲಸಿಕೆಯನ್ನ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾಸ್ ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಡೆಂಗ್ಯೂ ಲಸಿಕೆ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಕ್ಯೂಡೆಂಗಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಕ್ಯೂಡೆಂಗಾ ವ್ಯಾಕ್ಸಿನ್ ಏನಿರುತ್ತೆ ಇದಕ್ಕೆ ಇನ್ನೊಂದು ನೇಮ್ ಕೂಡ ಇರುತ್ತೆ. ಇದನ್ನ ನಾವು ಟ್ಯಾಕ್ 003 ಅಂತ ಕೂಡ ಕರೀತೇವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಜಾಪನೀಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಟಕೇಡಾದವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ ಇಂಡಿಯಾ, ಇಟ್ ಇಸ್ ಸೆಟ್ ಟು ಬಿ ಲಾಂಚ್ಡ್ ಇನ್ ಇಂಡಿಯಾ ಇನ್ 2026 ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇದನ್ನ ಮುಂದಿನ ವರ್ಷ 2026ರಲ್ಲಿ ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇನ್ ಪಾರ್ಟ್ನರ್ಶಿಪ್ ವಿತ್ ಹೈದರಾಬಾದ್ ಬೇಸ್ಡ್ ಬಯೋಲಾಜಿಕಲ್ ಅದನ್ನ ನಾವು ಬಯೋ ಅಂತ ಹೇಳ್ತೇವೆ. ಅಂದ್ರೆ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಜಪಾನಿನ ಒಂದು ಔಷಧೀಯ ಕಂಪನಿ. ಸೊ ಆ ಔಷಧೀಯ ಕಂಪನಿಯನ್ನ ನಾವು ಟಕೇಡಾ ಅಂತ ಹೇಳ್ತೇವೆ. ಇವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಬಯೋ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜೊತೆ ಟೈಅಪ್ ಮಾಡಿಕೊಳ್ಳುವ ಮುಖಾಂತರ ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ನಮ್ಮ ಭಾರತ ದೇಶದಲ್ಲಿ 2026ರಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ನಿರ್ಧಾರವಾಗಿರುತ್ತೆ. ಸೊ ದಿಸ್ ವ್ಯಾಕ್ಸಿನ್ ವಿಲ್ ಬಿ ಲೋ
ಲೋಕಲಿ ಪ್ರೊಡ್ಯೂಸ್ಡ್ ಬೈ ಬಯೋಲಾಜಿಕಲ್ ಇ. ಸೊ ಈ ಒಂದು ಲಸಿಕೆಯನ್ನ ಸ್ಥಳೀಯವಾಗಿ ಒಂದು ಬಯೋ ಇ ಮುಖಾಂತರ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಅಪ್ಡೇಟ್ ಇರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಇದಕ್ಕೆ WHO ಪ್ರೀ ಕ್ವಾಲಿಫಿಕೇಶನ್ ಸಿಕ್ಕಿರುತ್ತೆ. ಅಂದ್ರೆ 2024ರಲ್ಲಿಯೇ WHO ವತಿಯಿಂದ ಇದಕ್ಕೆ ಪೂರ್ವ ಅರ್ಹತೆಯನ್ನ ಪಡೆದಿರ್ತಾರೆ. ಯಾವಾಗ ಒಂದು ವ್ಯಾಕ್ಸಿನ್ಗೆ ಪೂರ್ವ ಅರ್ಹತೆ ಬರುತ್ತೆ, ಸೊ ಯುನಿಸೆಫ್ ಅವರು ಅದನ್ನ ಖರೀದಿ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದು ದೊಡ್ಡ ವ್ಯಾಕ್ಸಿನ್ ಗ್ರೂಪ್ ಇದೆ, ಅದನ್ನ ನಾವು ಗವಿ ಅಂತ ಹೇಳ್ತೇವೆ. ಸೊ ಇವರಿಬ್ರು ಕೂಡ ಈ ವ್ಯಾಕ್ಸಿನ್ ಅನ್ನ ಪ್ರಕ್ಯೂರ್ ಮಾಡಿ ಪುವರ್ ಕಂಟ್ರೀಸ್ ಏನಿರುತ್ತೆ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಟ್ ಇವೆರಡು ಒಂದು ವ್ಯಾಕ್ಸಿನ್ ಅನ್ನ ಖರೀದಿ ಮಾಡಬೇಕಾಗಿದ್ರೆ ಆ ಒಂದು ವ್ಯಾಕ್ಸಿನ್ WHO ಇಂದ ಪ್ರೀ ಕ್ವಾಲಿಫೈ ಆಗಿರಬೇಕು. ಸೊ ಕ್ಯೂಡೆಂಗಾ ಅಂತಕ್ಕಂಥದ್ದು 2024ರಲ್ಲಿಯೇ WHO ವತಿಯಿಂದ ಇದು ಕ್ವಾಲಿಫೈ ಆಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಏನಿದೆ ಅಂದ್ರೆ ಕ್ಯೂಡಂಗಾ ವ್ಯಾಕ್ಸಿನ್ ಏನಿದೆ ಇದನ್ನ ನಾವು ಟೆಟ್ರಾವೇಲೆಂಟ್ ಲೈವ್ ಅಟಿನಿಯೇಟೆಡ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಟೆಟ್ರಾವೇಲೆಂಟ್ ಅಂದ್ರೆ 4, ಟೆಟ್ರಾ ಅಂದ್ರೆ 4 ರೀತಿಯ ಬೇರೆ ಬೇರೆ ಡೆಂಗು ಸ್ಟ್ರೈನ್ಗಳ ವಿರುದ್ಧ ಇದು ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳನ್ನ ಡೆವಲಪ್ ಮಾಡಿಸ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಇದು ಲೈವ್ ಅಟಿನಿಯೇಟೆಡ್ ಲಸಿಕೆಯಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ 4 ರೀತಿಯ ಸ್ಟ್ರೈನ್ಸ್, ಇದನ್ನ ನಾವು ಡೆನ್ವಿ1, ಡೆನ್ವಿ2, ಡೆನ್ವಿ3, ಡೆನ್ವಿ4 ಅಂತ ಹೇಳ್ತೇವೆ. ಈ ರೀತಿಯ 4 ಡೆಂಗ್ಯೂ ವೈರಸ್ಗಳ ವಿರುದ್ಧ ಸೊ ಇದು ರಕ್ಷಣೆಯನ್ನ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಇದರ ಡೋಸೇಜ್ ಹೇಗಿರುತ್ತೆ, ಎಷ್ಟು ಡೋಸ್ಗಳಲ್ಲಿ ಇದನ್ನ ತೆಗೆದುಕೊಳ್ಬೇಕಾಗಿರುತ್ತೆ ಅಂದ್ರೆ 2 ಡೋಸ್ಗಳಲ್ಲಿ ಇದನ್ನ ಕೊಡ್ತಾರೆ. ಇನ್ ದ ಸ್ಪೇಸ್ ಆಫ್ 3 ಮಂತ್ಸ್ ಅಂದ್ರೆ 3 ತಿಂಗಳುಗಳ ಅವಧಿಯಲ್ಲಿ 2 ಡೋಸ್ ಅನ್ನ ಈ ಡೆಂಗ್ಯೂಗೆ ವಿರುದ್ಧವಾಗಿ ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಇದರ ಗ್ಲೋಬಲ್ ಯೂಸ್ ಅಂದ್ರೆ ಆಲ್ರೆಡಿ ಅಪ್ರೂವ್ಡ್ ಇನ್ ಇಂಡೋನೇಷಿಯಾದಲ್ಲಿ ಆಲ್ರೆಡಿ ಇದನ್ನ ಅಪ್ರೂವ್ ಮಾಡಿರ್ತಾರೆ. ಥೈಲ್ಯಾಂಡ್, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತೆ ಯುರೋಪಿಯನ್ ಯೂನಿಯನ್ ಅಲ್ಲಿ 2023ರಿಂದಲೇ ಇದನ್ನ ಅಪ್ರೂವ್ ಮಾಡಿರ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಸೊ ಈಗ ನಾವು ಡೆಂಗ್ಯೂ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಮಸ್ಕಿಟೋ ಬೋರ್ನ್ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ಅಂದ್ರೆ ಸೊಳ್ಳೆಗಳಿಂದ ಹರಡ್ತಕ್ಕಂಥ ಒಂದು ವೈರಸ್ ನಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಫೀವರ್ ಮತ್ತೆ ಸಿವಿಯರ್ ಬಾಡಿ ಪೇನ್ ಅನ್ನ ಉಂಟು ಮಾಡುತ್ತೆ. ಸೊ ಇದನ್ನು ನಾವು ಡೆಂಗ್ಯೂ ಹಿಮರೇಜಿಕ್ ಫೀವರ್ ಅಂತ ಕೂಡ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಸೊಳ್ಳೆಗಳಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ವೈರಸ್ ಅನ್ನ ನಾವು ಡೆಂಗ್ಯೂ ವೈರಸ್ ಅಂತ ಹೇಳ್ತೇವೆ. ಇದರಲ್ಲಿ 4 ಸ್ಟ್ರೈನ್ಸ್ ಇರುತ್ತೆ, ಅದನ್ನ 1, 2, 3, 4 ಅಂತ ಲೇಬಲ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಫೀಮೇಲ್ ಮಸ್ಕಿಟೋ ಬೈಟ್ ನಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಅದು ವರ್ಗಾವಣೆ ಆಗುತ್ತೆ. ಆ ಫೀಮೇಲ್ ಮಸ್ಕಿಟೋವನ್ನ ನಾವು ಇಡೀಸ್ ಮಸ್ಕಿಟೋಸ್ ಅಂತ ಹೇಳ್ತೇವೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇಡೀಸ್ ಈಜಿಪ್ಟಿ ಅಂತ ಬರುತ್ತೆ, ಇನ್ನೊಂದು ಇಡೀಸ್ ಆಲ್ಬೋಪಿಕ್ಟಸ್ ಅಂತ ಬರುತ್ತೆ. ಸೊ ಇವೆರಡರ ಮುಖಾಂತರ ಇದು ಪ್ರಾಥಮಿಕವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಡೆಂಗ್ಯೂ ವ್ಯಾಕ್ಸಿನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಕರೆಂಟ್ಲಿ ದೇರ್ ಆರ್ 2 ಕಮರ್ಷಿಯಲಿ ಅವೈಲಬಲ್ ಡೆಂಗ್ಯೂ ವ್ಯಾಕ್ಸಿನ್ಸ್ ವರ್ಲ್ಡ್ ವೈಡ್. ಅಂದ್ರೆ ಪ್ರಪಂಚದಾದ್ಯಂತ ಪ್ರಸ್ತುತವಾಗಿ 2 ಡೆಂಗ್ಯೂ ವ್ಯಾಕ್ಸಿನ್ಗಳು ಪ್ರಪಂಚದಾದ್ಯಂತ ಬಳಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದನೇದನ್ನ ನಾವು ಆಲ್ರೆಡಿ ಇವತ್ತೇ ಡಿಸ್ಕಸ್ ಮಾಡಿದ್ದೇವೆ, ಅದನ್ನ ನಾವು ಕ್ಯೂಡೆಂಗಾ ಅಂತ ಹೇಳ್ತೇವೆ. ಸೊ ಇದನ್ನ ಜಪಾನ್ ಟಕೇಡಾ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಡೆವಲಪ್ ಮಾಡಿರ್ತಾರೆ. ಇದೊಂದು ಲೈವ್ ಅಟಿನಿಯೇಟೆಡ್ ವೈರಸ್ ಆಗಿರುತ್ತೆ. ಇದು 4 ಸ್ಟ್ರೈನ್ಗಳ ವಿರುದ್ಧ ರಕ್ಷಣೆಯನ್ನ ನೀಡ್ತಕ್ಕಂಥ ವೈರಸ್ ಆಗಿರುತ್ತೆ. ಎರಡನೇದನ್ನ ನಾವು ಡೆಂಗ್ ವ್ಯಾಕ್ಸಿಯಾ ಅಂತ ಹೇಳ್ತೇವೆ. ಇದನ್ನ CYD TDV ಅಂತ ಕೂಡ ಹೇಳಲಾಗುತ್ತೆ. ಸೊ ಇದನ್ನ ಸ್ಯಾನೋಫಿ ಪ್ಯಾಸ್ಚರ್, ಇದು ಫ್ರಾನ್ಸ್ಗೆ ಸೇರಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇವರು ಇದನ್ನ ಡೆವಲಪ್ ಮಾಡಿರ್ತಾರೆ. ಇದು ಯಾವ ರೀತಿಯ ವ್ಯಾಕ್ಸಿನ್ ಆಗಿರುತ್ತೆ ಅಂದ್ರೆ ಇದು ಕೂಡ ಲೈವ್ ಅಟಿನಿಯೇಟೆಡ್ ಬಟ್ ರೀಕಾಂಬಿನೆಂಟ್ ವ್ಯಾಕ್ಸಿನ್ ಆಗಿರುತ್ತೆ. ಅದು ಟೆಟ್ರಾವೆಲೆಂಟ್ ಆಗಿರುತ್ತೆ. ಇದನ್ನು ನಾವು ರೀಕಾಂಬಿನೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಇದನ್ನ 3 ಡೋಸಸ್ ಅಲ್ಲಿ ನೀಡಲಾಗುತ್ತೆ. ವಿತಿನ್ 6 ಮಂತ್ಸ್ ಅಂದ್ರೆ 6 ತಿಂಗಳ ಸ್ಪ್ಯಾನ್ ಅಲ್ಲಿ 3 ಡೋಸಸ್ ಅನ್ನ ಇಲ್ಲಿ ಕೊಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 2023ರ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಯಾರು ಪಡೆದರು? ಹೂ ರಿಸೀವ್ಡ್ ದಿ ಸರ್ವೋತ್ತಮ ಸೇವಾ ಅವಾರ್ಡ್ ಫಾರ್ ದ ಇಯರ್ 2023? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಮಾ ಕುರೇಶಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅನಿತಾ ಭಾಸ್ಕರ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಅನಿತಾ ಭಾಸ್ಕರ್ ಯಾರು ಮತ್ತೆ ಈ ಒಂದು ಸರ್ವೋತ್ತಮ ಸೇವಾ ಅವಾರ್ಡ್ ಅಂದ್ರೆ ಏನು, ಯಾರು ಇದನ್ನ ಕೊಡ್ತಾರೆ, ಏನಕ್ಕಾಗಿ ಕೊಡ್ತಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅನಿತಾ ಭಾಸ್ಕರ್ ಗೆಟ್ ಸರ್ವೋತ್ತಮ ಸೇವಾ ಅವಾರ್ಡ್. ಸೊ ಅನಿತಾ ಭಾಸ್ಕರ್ಗೆ ಈಗ ಸರ್ವೋತ್ತಮ ಸೇವಾ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಅನಿತಾ ಭಾಸ್ಕರ್ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಫ್ ಕೊಡಗು ಟೂರಿಸ್ಟ್ ಡಿಪಾರ್ಟ್ಮೆಂಟ್, ಅಂದ್ರೆ ಈ ಒಂದು ಕೊಡಗು
ಕೊಡಗು ಪ್ರವಾಸೋದ್ಯಮ ಇಲಾಖೆ ಏನಿರುತ್ತೆ ಅದರ ಉಪನಿರ್ದೇಶಕಿಯಾಗಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇವರಿಗೆ 2023ನೇ ಸಾಲಿಗೆ ಸರ್ವೋತ್ತಮ ಸೇವಾ ಅವಾರ್ಡ್ ಅನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಏನು ಇವರ ಕಾಂಟ್ರಿಬ್ಯೂಷನ್ ಅಂತ ನಾವು ನೋಡೋದಾದ್ರೆ, ಇಂಪ್ಲಿಮೆಂಟಿಂಗ್ ಸೆಂಟ್ರಲಿ ಸ್ಪಾನ್ಸರ್ಡ್ ಟೂರಿಸ್ಟ್ ಪ್ರಾಜೆಕ್ಟ್ಸ್, ಅಂದ್ರೆ ಕೇಂದ್ರದ ಅನುದಾನಿತವಾಗಿರ್ತಕ್ಕಂಥ ಈ ಒಂದು ಪ್ರವಾಸೋದ್ಯಮ ಯೋಜನೆಗಳೇನಿರುತ್ತೆ ಅದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ಕೊಡುಗೆ ಇದಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಒಂದು ಸ್ವದೇಶ್ ದರ್ಶನ್ ಪ್ರಸಾದ್ ಮತ್ತೆ ಸ್ವದೇಶ್ ದರ್ಶನ್ 2.0 ಏನಿರುತ್ತೆ, ಸೊ ಇವೆಲ್ಲವನ್ನ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಕೊಡುಗೆಯನ್ನ ನೀಡಿರುವ ಕಾರಣದಿಂದ ಸೊ ಇವರಿಗೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸರ್ವೋತ್ತಮ ಸೇವಾ ಅವಾರ್ಡ್ ಅಂದ್ರೆ ಏನು? ಸೊ ಈ ಒಂದು ಅವಾರ್ಡ್ ಏನಕ್ಕೆ ಕೊಡ್ತಾರೆ ಅಂದ್ರೆ, ಇಟ್ಸ್ ಅ ಪ್ರೆಸ್ಟಿಜಿಯಸ್ ರೆಕಗ್ನಿಷನ್ ಗಿವನ್ ಬೈ ಕರ್ನಾಟಕ ಗವರ್ಮೆಂಟ್ ಟು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್, ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ನೌಕರರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಯಾರು ಈ ಒಂದು ಎಕ್ಸೆಂಪ್ಲರಿ ಸರ್ವಿಸ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದಲ್ಲಿ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರನ್ನ ಗುರುತಿಸಿ ನಮ್ಮ ಕರ್ನಾಟಕ ಸರ್ಕಾರ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಪಡಿಲಿಕ್ಕೆ ಯಾರು ಎಲಿಜಿಬಲ್ ಅಥವಾ ಅರ್ಹರು ಯಾರಿರ್ತಾರೆ ಅಂದ್ರೆ, ಗ್ರೂಪ್ ಎ ಇಂದ ಹಿಡಿದು ಗ್ರೂಪ್ ಡಿ ಆಫೀಸರ್ಸ್ ಮತ್ತೆ ಎಂಪ್ಲಾಯೀಸ್, ಗ್ರೂಪ್ ಎ ಇಂದ ಗ್ರೂಪ್ ಡಿ ವರೆಗೂ ಎಲ್ಲರೂ ಕೂಡ ಈ ಒಂದು ಪ್ರಶಸ್ತಿಯನ್ನ ಪಡೆಯಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಅಪ್ಡೇಟ್ಸ್ ಆಫ್ ದ ಡೇ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 861. So you can just pause the video here. So this is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.